ಇಲ್ಲೇನ್ ನಡೀತಿದೆ? ಗಾಡಿಯಲ್ಲಿ ಹುಡುಗಿನೂ ಇದ್ದಾಳ. ಲೇ ಕಳ್ಳ ನಾಯಿ, ಯಾರ್ದು ಗೊತ್ತಾಗದಂಗೆ ಎಲ್ಲ ಮಾಡ್ತೀಯ. ಯಾಕೆ ಹಿಂಗೆ ಆಡುತ್ತೀಯ? ಸ್ವಲ್ಪ ಸುಮ್ನೆ ಇರುತ್ತೀಯ? ಯಾಕೆ ತಲೆ ತಿನ್ನುತ್ತೀಯ? ಮುಚ್ಕೊಂಡಿರುತ್ತೀಯ, ಸುಮ್ನೆ ಮುಚ್ಕೊಂಡಿರುತ್ತೀಯ. ಇಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇರಿಟೇಟಿಂಗ್ ಫೆಲೋಸ್. ಸಾರಿ ಸರ್. ಇವ್ರು ಟಾರ್ಚರೇ ತಡೆಯೋಕ್ಕಾಗ್ತಿಲ್ಲ, ಇನ್ನು ಇವನು ಬೇರೆ. ತಪ್ಪು ನಿಮ್ದಲ್ಲ ಕಣ್ರ, ನಮ್ಮ ಬ್ರಹ್ಮ ಅಂಕಲ್. ಅವ್ರಿಗೆ ಬರ್ತಾ ಬರ್ತಾ ಕ್ರಿಯೇಟಿವಿಟಿನೂ ಇಲ್ಲ, ಕ್ಲಾರಿಟಿನೂ ಇಲ್ಲ. ಹೋಗಿ ಹೋಗಿ ಇಂಥ ವೇಸ್ಟ್ ಬಾಡಿಗಳನ್ನೆಲ್ಲ ಭೂಮಿ ಮೇಲೆ ಬಿಡ್ತಾವ್ರೆ. ಓ ಬರೀ ಕನ್ಫ್ಯೂಷನ್. ಅವ್ನು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ? ಅವ್ನಿಗೇನು ಬೇಕೋ? ಅವ್ನು ಯಾರು? ಅವ್ನು ಯಾರು ಅಂತ ನನಗೆ ಗೊತ್ತು. ಸರಿಯಾಗಿ ರಾಕ್ಷಸಿ ರಾಕ್ಷಸಿ ಕನ್ಫರ್ಮ್ ಕನ್ಫರ್ಮ್ ಅವನೇ. ನಿನ್ನಿಂದ ನಾವೆಲ್ಲರೂ ಸಾಯ್ಬೇಕಾ? ಪಾಪ ಇಷ್ಟ ತನಕ ಈ ಡಿಜೆ ತಪ್ಪು ಅಂತ ತಿಳ್ಕೊಂಡಿದ್ದೆ. ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗ ಅವನು. ಯು ಆರ್ ರೈಟ್. ಆಲ್ವೇಸ್ ಈ ಹುಡುಗಿರ್ ಬ್ಯಾಡ್, ಹುಡುಗರು ಗುಡ್. ಇಂಥವ್ರಿಂದ ಹುಡುಗರ್ ಲೈಫ್ ಹಾಳಾಗೋಗಿದೆ. ಏನಾರು ಮಾತಾಡು. ಅವನ್ನ ಬರೀ ಫ್ರೆಂಡ್ ಅನ್ಕೊಂಡಿದ್ದೆ. ಬರೀ ಫ್ರೆಂಡು ಅನ್ಕೊಂಡ್ರೆ ಪೆನ್ ಇಸ್ಕೋ, ಕ್ಯಾಂಟೀನಲ್ಲಿ ಕಾಫಿ ಕೊಡಿ, ಫ್ರೀ ಆಗಿ ಅಡ್ವೈಸ್ ತಗೋ. ಅದ್ ಬಿಟ್ಬಿಟ್ಟು ಬಿಟ್ಟಿ ಸಿಕ್ಕದ ಅಂತ ATM ಮಿಷಿನ್ ತರ ಯೂಸ್ ಮಾಡ್ಕೊಂಡ್ರೆ ನಮ್ಮ ಹುಡುಗರ ಆಟ ಸುಮ್ನೆ ಇರುತ್ತಾ? ಆಡ್ ಸುಮ್ನೆ ಇದ್ರು ಮಿಕ್ಕಿದ್ ಪಾಡ್ ಸುಮ್ನೆ ಇರುತ್ತಾ? ವ್ಯಾಲೆಂಟೈನ್ಸ್ ಡೇಗೆ ಹುಡುಗನ ಹತ್ರ ರೋಸ್ ತಗೋತೀರಾ, ರಾಖಿ ಹಬ್ಬಕ್ಕೆ ಅದೇ ಹುಡುಗನ ರಾಖಿ ಕಟ್ಬಿಟ್ಟು ಅದೇ ರೋಸ್ನ ಅವ್ನ ಕಿವಿಗೆ ಇಡ್ತೀರಾ. ಫೋನ್ ಮಾಡು, ಆ ವರ್ಧನ್ ಫೋನ್ ಮಾಡು. ಎತ್ತು ಫೋನ್, ತುಟ್ಬಿಡ್ತೀನಿ. ಫಸ್ಟ್ ಸಾರಿ ಕೇಳು ಕೇಳು. ಏನಾಯ್ತು? ಎತ್ತುತ್ತಾ ಇಲ್ಲ. ಎಲ್ಲೆತ್ತಾನೆ ನಿನ್ ಜೊತೆ ಸೇರ್ಸಿ ನಮ್ಮನ್ನು ಎತ್ತಬೇಕು ಅಂತ ಫಿಕ್ಸ್ ಆಗಿದ್ದಾನಲ್ಲ. ಹೋಗಿ ಹೋಗಿ ನಿನ್ನ ನಂಬ್ಕೊಂಡ್ ಬಂದಲ್ಲ. ನಿನ್ನಲ್ಲ, ಹುಡುಗಿರ್ನೇ ನಮ್ಮ. ಸಾಕು ಸುಮ್ನೆ ರಯ್ಯ, ನಾನು ಅವಾಗಿನ ನೋಡ್ತಾನೆ ಇದ್ದೀನಿ. ನೀನ್ ಹೆಂಗ್ ನೋಡ್ತೀಯ? ಕೇಳಿಸ್ಕೊಂತ ಇದ್ದೀನಿ. ಏನೋ ಒಬ್ಳೆ ಹುಡುಗಿ ಸಿಕ್ಬಿಟ್ಟವಳೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ಏನೋ ತಪ್ಪು ಮಾಡವಳೆ, ಏನೋ ವಾಯ್ಸ್ ಹುಡುಗಿನಪ್ಪ ಸ್ವಲ್ಪ ಆಟ ಆಡವಳೆ ಅಷ್ಟೇ. ಯಾಕಪ್ಪ ಚಿಕ್ಕ ವಯಸ್ಸಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚೆ ಕಾಡೆ ಗೋಡಾಡಿಲ್ವಾ? ಸ್ಕೂಲಲ್ಲಿ ಹುಡುಗರ ಜೊತೆ ಸ್ಕಿಪ್ಪಿಂಗ್ ಆಡಿಲ್ವಾ? ಫ್ರಾಕ್ ಹಾಕೊಂಡು ಕುಂಟೆ ಬಿಲ್ಲೆ ಆಡಿಲ್ವೇನೋ? ಕುಂಟೆ ಬಿಲ್ಲೆ ಆತರ ಚಿಕ್ಕ ವಯಸ್ಸಲ್ಲಿದ್ದಾಗ ಹುಡುಗರ ಜೊತೆ ಸೇರ್ಕೊಂಡು ಕುಂಟೆ ಬಿಲ್ಲೆನ 8 ಮನೆ ಬರ್ಕೊಂಡು ಆಟ ಆಡಿದ್ಲು. ದೊಡ್ಡವಳಾದ್ಮೇಲೆ ಲೆಕ್ಕ ಹಿಡ್ದಿರೋಷ್ಟು ಮನೇಲಿ ಆಟ ಆಡ್ತಾವಳೆ ಅಷ್ಟೇ. ಅದೇ ಕಂಡ್ರೋ ಥ್ರಿಲ್ ಲೈಫ್ ಅಲ್ಲಿ. ಅದಕ್ಕೋಸ್ಕರ ಅವನ ಬಾಯಿ ಬಂದಂಗೆ ಬೈದ್ ಬಿಡ್ತೀರಾ? ಯು ಸ್ಟುಪಿಡ್ ಫೆಲೋ, ಫುಲ್ ಆಫ್ ಫೈನಾನ್ಸ್, ಯು ಸ್ಟ್ರೀಟ್ ಡಾಗ್ ಸ್ಟುಪಿಡ್ ಫೆಲೋ ಹಂಗಂತ ನೀನ್ ಬೈದ್ ಬಿಡ್ತೀಯನ? ಬೈದೆ ಇವಳಿಂದ ನಾವಿಬ್ಬರು ಸಾಯ್ಬೇಕಾ? ಹಲೋ, ಯು ಡೈ, ಯು ಡೈ, ಯು ಡೈ, ವೈ ಐ ಡೈ, ಐ ಬೈ. ಹೋಗ. ಮಳ್ಳಿ ಹೌ ಮೆನಿ ಲೆಗ್ಸ್ ಟು ಕಾರ್ಟ್ ಅಂದ್ರೆ ಮಳ್ಳಿ ಟೆಲ್ಲಿಂಗ್ 3+1. ಗೆಟ್ ಔಟ್, ಐ ಗೆಟ್ ಔಟ್. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನು ಹೋದ್ರೆ ಇನ್ನು ಇವನು ಬೇಕಾದ್ರೂ ಹೋಗ್ಲಿ. ಐ ಟೇಕ್ ಕೇರ್ ಆಫ್ ಯು. ನಾನು ನಿನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ನನ್. ನೀನ್ ಮನೆ ಸೇರ್ಕೊಳ್ಳೋದೇ ಕಷ್ಟ ಅಂತದಲ್ಲ, ಅವಳನ್ನ ಸೇರಿಸ್ತೀಯಾ? ಇವಾಗೇನ ನೀನು ಹೋಗ್ತೇನ? ವಾಗ ಪಾಪ ಹುಡುಗಿ. ಏನ್ ಪಾಪ? ಇವಾಗ ನಿನ್ ಕಣ್ಣಿದ್ರೆ ಇವ್ರುಗಳ ಆಟ ನೋಡ್ಬಿಟ್ಟು ಇವಾಗ ಕಣ್ಣು ಹೋಗಿರೋದು. ಅಯ್ಯಯ್ಯೋ, ಆ ಥ್ರಿಲ್ಲಿಂಗ್ ನನ್ಗಿಲ್ಲಮ್ಮ. ಕಣ್ಣು ಕಾಣಲ್ಲ, ನೋಡಕ್ಕಾಗಲ್ಲ. ಮುಟ್ಟಿ ಬೇಕಾದ್ರೆ ಮಜಾ ತಗೋಬಹುದು. ಎಲ್ಲ ಬನ್ನಿ. ಶೌಚಾಲಯ ಯಾವ ಕಡೆ? ಮೊದಲು ಹೋಗಿ ಕೂಲ್ ಇಸ್ಕೊಳ್ಬೇಕು. ಡಬ್ ಸ್ಮ್ಯಾಶ್ ಇಂದ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಯಾವ್ದೋ ಒಂದು ಚೆನ್ನಾಗಿ ತಿನ್ಕೊಳ್ಳಿ, ಬ್ಯಾಗಲ್ಲೂ ತುಂಬಿಕೊಳ್ಳಿ. ಓಡ್ಬಂಡ್ರಮ್ಮ ಪಂತಿಲಿ ಜಾಗ ಇಟ್ಕೊಳ್ಳಿ ಮೊದ್ಲು. ತಮ್ಮ ಇನ್ನೊಂದು ಲಾಡು ಹಾಕಪ್ಪ. ಇನ್ನೊಂದೆರಡು ಕಂತಾನೆ ಬರ್ತಾರೆ. ತಮ್ಮ ಇನ್ನೊಂದು ಲಾಡು ಹಾಕಪ್ಪ. ಇದೇನ್ ಮದುವೆ ಊಟ ಅನ್ಕೊಡವರ? ತಮ್ಮ ಏನ್ರಿ ಇನ್ನೊಂದು ಹಾಕ್ಬಿಡಪ್ಪ. ಇಂತೇಗ್ರಿ ಟೋಟಲ್ ಫ್ಯಾಮಿಲಿಗೆ ಡಯಾಬಿಟಿಸ್ ಬಂದ್ ಪ್ಲೇಟಲ್ಲಿ ಲಾಡು ತುಂಬ್ಕೊಂಬ. ಹೊಟ್ಟೆ ತುಂಬಿದ್ಮೇಲೆ ಎಲ್ಲ ತೆಗೆದು ಬ್ಯಾಗ್ ಒಳಗೆ ಹಾಕೊಡ್ರಿ. ತಿನ್ಕೋ ಬಿಟ್ಬಿಡ್ತೀನ ಸರ್. ಇವ್ನ್ ಫ್ಲಾಟ್ ನಂಬರ್ 46 ಮೊದ್ಲು ಬಿಲ್ ಹಾಕಿ ಸರ್. ಆಯ್ತು ಬಿಡಪ್ಪ, ತೋಡ್ರಿ ಜೋಡಿಸ್ಕೊಳ್ಳಿ ಸರ್. ಇದೇನ್ ಇಲ್ಲೂ ಚಿಲ್ಲರ್ ತಂದಿದ್ಯಾ? ಎಷ್ಟ್ ಕಡೆ ಆಯ್ಕೊಂಡ್ ಬಂದಿಲ್ಲ, ಕಷ್ಟ ನಮಗ್ ಗೊತ್ತಮ್ಮ. ಅನ್ನನೂ ಆಯ್ಕೊಂಡ್ ತಿಂತೀಯ, ಇದನ್ನು ಆಯ್ಕೊಂಡ್ ಬಂದಿದ್ಯಾ? ಎನ್ಸ್ಕೊಳ್ಳಿ ಸರ್. ಈ ತರ ಆಗಿದ್ಯಾ? ಸ್ವರ್ಗ ಭೂಮಿ ಅಂತ ನರಕ ತೋರಿಸ್ತಾನೆ ಅಂತ ನಮ್ಗೆ ಗೊತ್ತಾಗ ನರಕ ತೋರು ಅಂತ ನಮ್ಗೆ ಹೇಳ್ತಿದ್ಯಾ ನೀನು? ಆಯ್ತೀರಾ? ಈಗಲೇ ಸಾಯಂಗವ್ರೆ ಅವ್ರನ್ನ ಕಳ್ತೇನೆ ನೀನು. ನೀವು ಸುಮ್ಮನೆ ಸರ್. ಬೇವರ್ಸಿ ಸರ್, ಹಳೆ ಬೇವರ್ಸಿ ತರ ಕಂಡು ಜಾಗದಲ್ಲಿ ನಾಲ್ಗೆ ಹಾಕಿ ಸಂಪಾದನೆ ಮಾಡಿದ ದುಡ್ಡು ಸರ್. ನಾನು ಇವನ್ನ ಸುಮ್ಮನೆ ಬಿಡಲ್ಲ ಸರ್. ನಿಂತ್ಕೊಳ್ಳಯ್ಯ, ನೀನ್ ಕೊಟ್ರ ಪುಟ್ಕೋಸಿ 2 ಲಕ್ಷ ಅಡ್ವಾನ್ಸ್ಗೆ ಹೆಂಡತಿ ಮಕ್ಕಳು ಎಲ್ಲರೂ ಕರ್ಕ ಬಂದ್ ತನ ತಿಂದಕ್ ತಿಂದ್ಬಿಟ್ಟೆ. ಬ್ಯಾಗೂ ತುಂಬ್ಕೊಂಡೋದೆ. ಅಂಗ್ಲಿ ಹಾಕಿದ್ರೆ ನೀನೇ ನಮಗ್ ದುಡ್ಡು ಕೊಡ್ಬೇಕು. ಮಾತಾಡ್ರಿ. Sorry, he pushed me. No problem, baby. Carry on.
ಪುಷ್ಪಿ ಟಚ್ ಆದಾಗ ಸಾಂಗ್ಗಳು ಚೆನ್ನಾಗಿತ್ತ ಇಲ್ಲ ಕೊಟ್ಟಾಗ ಸೌಂಡ್ ಚೆನ್ನಾಗಿತ್ತ? ನೋಡ್ಬಿಟ್ರಾ? ಎಲ್ಲ ನೋಡ್ಬಿಡ್ತೀರ ನೀವು ಕಳ್ಳ. ಅವೆಲ್ಲ ನೋಡ್ತಾ ಇರ್ತೀನಿ. ಇದಕ್ ಮುಂಚೆ ನಾವೀಗ ಇರ್ಲಿಲ್ಲ ಸರ್. ಹೆಂಗಿದ್ರು? ಆವಾಗ ನಮ್ಮ ಪ್ರತಾಪನೇ ಬೇರೆ. ಏನ್ ಸರ್? ಏನದು? ಜೀಪು. ನಾವ್ ಎತ್ತಿನ ಗಾಡಿ ಅನ್ಕೊಂಡಿದ್ವಿ, ಅದು ಜೀಪ್ ಅಂತ ನನ್ಗೆ ಗೊತ್ತಿಲ್ವೇನೋ. ಈ ಓನರ್ ಗಾಡಿ ಟಾಪ್ ಎಂಡ್ ಗಾಡಿ ಬರ್ಬೇಕಾದ್ರೆ ನಿಂದ ಯಾವ್ದೋ ಕಿತ್ತೋಗಿರೋ ಡಕೋಟಾ ಗಾಡಿ ಅಂತ ನಿಲ್ಸಿದ್ಯಲ್ಲ. ಎತ್ತ ಗಾಡಿ ಎತ್ತಲೇ. ಆ ಭಯ ಇರ್ಲಿ, ನಾನ್ ಯಾರು? ವೀರ ಪ್ರತಾಪ ಸಿಂಹ. ಇಷ್ಟಿಗೆ ಮುಗೀತು ಅನ್ಕೊಂಡ್ರ? ನೆಕ್ಸ್ಟ್ ಎಪಿಸೋಡ್ ನೋಡಿ. ಶಿವಾಜಿ! ಏನ್ ಸರ್? ಏನ್ ಸರ್ ಏನೋ ಇದು? ಬೀರ್ ಬಾಟ್ಲು. ನಾವ್ ಫೀಡಿಂಗ್ ಬಾಟ್ಲ್ ಅನ್ಕೊಂಡಿದ್ಯಾ? ಎಷ್ಟೋ ದಿಮಾಕು ನಿನ್ಗೆ. ಇನ್ನೊಂದು ದಿವಸ ಈ ತರ ಬಿಯರ್ ಬಾಟ್ಲ್ ಏನಾದ್ರು ಬಿದ್ದಿತ್ತೋ ನಿನ್ನ ಸಾಕ್ಬಿಡ್ತೀನಿ. ಕೊಬ್ಬು ಸರ್, ಕೊಬ್ಬು ನನಗೆ ಗೊತ್ತಾಯ್ತು. ಅಲ್ಲ, ಬ್ಯಾಚುಲರ್ಸ್ ಬಿಯರ್ ಕುಡಿದೆ ಇನ್ನೇ ನಿಂಬೆ ರಸನ ಕುಡಿತಾರೆ. ಕರೆಕ್ಟ್. ತಿಂಗಳ ಕರೆಕ್ಟ್ ಆಗಿ ಬಾಡಿಗೆ ಎನ್ಸು ಕೊಡ್ತಾರಲ್ಲ, ತಗೊಂಡು ಮುಚ್ಕೊಂಡು ಸುಮ್ಮನೆ ಇರ್ಬೇಕು ತಾನೇ. ನಾನು ಇರ್ಲಿಲ್ಲ ಸರ್, ಕೊಬ್ಬು. ನೆಕ್ಸ್ಟ್ ನೋಡಿ ಸರ್. ಎಷ್ಟೋ ಟೈಮು? 11:30. 11:30 ಅಂತ ಏನು ಅಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? ಹೆಣ್ಮಕ್ಳು ಇರೋ ಮನೆಗೆ ಹೆಂಗಂದ್ರಂಗ್ ನುಗ್ಗಕ್ಕೆ ಎಷ್ಟೋ ಧೈರ್ಯ ನಿನಗೆ? ಒಂದ್ ಕೆಲಸ ಮಾಡ, ನನ್ನ ಹೆಂಡತಿ ನಾದ್ನಿ ಒಳಗೆ ಇದ್ದಾರೆ, ಸೀದಾ ಒಳಗೆ ಹೋಗ್ಬಿಡ, ನಾನು ಇಲ್ಲೇ ನಿಂತಿರ್ತೀನಿ. ಹೋಗ್ಬಿಟ್ಟು ಅನ್ಕೊಂಡೆ. ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ ನಾನು ಕರಿತಾ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ? ಹಲೋ, ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ? ಬನ್ರಿ ಇಲ್ಲಿ. ಹಲೋ, ಕರಿತಾ ಇದ್ದೀನಿ, ಏನ್ರಿ ಗೂಳಿ ನುಗ್ತಾ ಇದ್ದೀರಾ? ವೀರ ಪ್ರತಾಪ ಸಿಂಹ, ಬ್ಯಾಂಕ್ ಮ್ಯಾನೇಜರ್ ವೀರ ಪ್ರತಾಪ ಸಿಂಹ. ನನ್ನ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಗಡ ನಡುಗುತ್ತೆ. ಅಂತದ್ರಲ್ಲಿ ಒಂದು ಸಣ್ಣ ಸೂಟ್ ಕೇಸ್ ತಂದ್ಕೊಡಕ್ಕೆ ನನ್ನ ಇಷ್ಟೊತ್ತು ಕಾಯ್ಸದ. ಎಲ್ಲವಳು ಎಷ್ಟೊತ್ತು? ಲೇ, ತಾಜ್ ಮಹಲ್ ತರ ಮನೆ ಕಟ್ಟಿದೀನಿ, ಒಳಗೆ ಜಾಗಕ್ಕೆ ಗತ್ತಿಲ್ದಿರೋ ತರ ಇಲ್ಲಿ ಬಂದು ಕಲರ್ ಹಾಕೊಂತ ಇದೆಯಲ್ಲ, ನಿನಗೇನ್ ಹೇಳಿ? ಅಯ್ಯೋ, ಏನ್ ಬಾಬಾ? ಅದು ನಿಮ್ ಭಾವನಿಗೆ ಹೋಗಿ ಹಾಕಕ್ಕೆ ಇಮಾಮ್ ಸಾಬಿ ಬರ್ತಾನೆ. ಹೋಗಿ ಒಳಗೆ. ಏನ್ ಪ್ರತಾಪು? ಆಪು ಅಲ್ಲ ಸರ್, ಪ್ರತಾಪ್. ಅದೇ. ಏನ್ ಆಫೀಸ್ಗಾ? ಇನ್ನೆಲ್ಲೋಗ್ಲಿ ಸರ್. ವಿಜಯ್ ಅಂತ ನನ್ನ ಫ್ರೆಂಡ್. ಹೇ ಡೂಡ್. ಹಲೋ ಸರ್. ನೈಸ್ ಸ್ಟಾರ್. ಥ್ಯಾಂಕ್ ಯು. ನಮ್ಮ ಓನರು ವೀರ ಪ್ರತಾಪ ಸಿಂಹ. ಆಗ ನಾನು ವೀರ ಪ್ರತಾಪ ಸಿಂಹನೇ. ಇವರು ಬಂದ ಮೇಲೆ ಟಾಪ್ ಅಲ್ಲಿರೋ ವೀರನ ಕಟ್ ಮಾಡಿ ಡೌನ್ ಅಲ್ಲಿರೋ ಸಿಂಹನ ಸೈಡ್ಗೆ ಹಾಕಿ ಬರೀ ಪ್ರತಾಪ್ ಅಂತ ಇಟ್ಕೊಂಡಿದ್ದೀನಿ. ಅಲ್ಲಿ ನೋಡಿ, ಅಷ್ಟೇ. ಸಾಕ್ ನಿನ್ ಕತೆ ನಿಲ್ಸು. ನಮ್ಮೆಲ್ರಿಗೂ ಟೀ ರೆಡಿ ಮಾಡ್ಕೊಂತ ಹೋಗ್ಬಾ, ನಾವ್ ಮೇಲೆ ಇರ್ತೀವಿ. ಅಯ್ಯೋ ಸರ್, ಟೀನಾ? ಬ್ಯಾಂಕ್ ಟೈಮ್ ಆಯ್ತು. ಟೀ ನಾನ್ ಕೊಡ್ತೀನಿ ಬಾವ್ನವ್ರೆ. ಅಲ್ಲ, ನೀವ್ ಬ್ಯಾಂಕ್ ಹೋಗ್ತೀನಿ ಅಂದ್ರೆ ಟೀ ನೀನೆ ಕೊಡ್ತೀಯಾ? ಹೋಗೋ. ಕಾಫಿನೂ ನೀನೆ ಕೊಡ್ತೀಯಾ? ಆದ್ರೆ ನೀನು ಕೊಡೋದು ಯಾವುದೋ ಅವ್ರು ಕುಡಿಯಲ್ಲ. ಹೋಗಿ ಒಳಗೆ. ಜೆಂಟಲ್ಮೆನ್, ಯೋರ್ ಟೀ ರೆಡಿ? ಯಾ, ಟೇಕ್ ಇಟ್. ಥ್ಯಾಂಕ್ ಯು. ಯೋ ವೆಲ್ಕಮ್. ಸ್ವಲ್ಪ ಎತ್ತುತ್ತೀರಾ ಸರ್? ಏನ? ಕಾಲ್ನ ಟ್ರೇ ಇಡ್ಬೇಕು ಸರ್. ತಗೊಳ್ಳಿ ಸರ್. ಎಕ್ಸ್ಟ್ರಾ ಲಗೇಜ್ ಬೇರೆ ಬಂದಿದೆ, ಅದಕ್ಕೆ ಇರ್ಲಿ. 5,000 ರೂಪಾಯಿ ಬಾಡಿಗೆ, 2,000 ರೂಪಾಯಿ ಮೀಲ್ಸ್ಗೆ ಎಕ್ಸ್ಟ್ರಾ ಆಗತ್ತೆ. ಎಕ್ಸ್ಟ್ರಾ ಯಾಕೆ? ಎಲ್ಲ ಒಂದೇ ಜಾಗದಲ್ಲಿ ತಾನೇ ಇರ್ತೀವಿ. ಚೆನ್ನಾಗಿ ಜೋಕ್ ಮಾಡ್ತಾರೆ ಸರ್. ಸರ್, ಥಿಯೇಟರ್ ಜಾಗ ಖಾಲಿದೆ ಅಂತ ಫ್ರೀ ಬಿಡ್ತಾನ? ಟಿಕೆಟ್ ತಗೊಂತಾನೆ ಒಳಗೆ ಹೋಗ್ಬೇಕು, ಹಂಗೆ ಇದು. ಲೇ ಪ್ರತಾಪು. ಆಪು ಅಲ್ಲ ಸರ್, ಪ್ರತಾಪ್. ನಾಳೆ ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಸರ್, ಕಂಗ್ರಾಚುಲೇಷನ್ಸ್. ನಿನ್ ಬ್ಯಾಂಕ್ ಅಕೌಂಟ್ ಇಂದ 1 ಲಕ್ಷ ತಗೊಂಡ್ ಬಾ. 1 ಲಕ್ಷನಾ? ಯಾಕೋ? ಪಾರ್ಟಿ ಮಾಡಕ್ಕೆ. ಆಕೆ ಚಿಂದಿ ಮಾಡ್ಬಿಟ್ಟೆ. ಏಯ್, ಯಾಕೆ ಕೆಟ್ಟನಗು? ಸರ್, ದೇವ್ರು ಯಾವ್ದಕ್ ಶಕ್ತಿ ಕೊಡೋದು ಹೋದ್ರು ಇಮ್ಯಾಜಿನೇಷನ್ ಮಾಡಕ ಒಳ್ಳೆ ಶಕ್ತಿ ಕೊಟ್ಟು ಬಿಡಿ ಸರ್. 1 ಲಕ್ಷ ತಾನೆ ಬಿಡಿ ಸರ್, ತರ್ತೀನಿ ಬಿಡಿ ಸರ್. ಪಾರ್ಟಿ ಶಿವಾಜಿ. ಎಕ್ಸ್ಕ್ಯೂಸ್ ಮೀ ಮೇಡಮ್,
ನಿಮ್ಮ ಅಣ್ಣವ್ರು ಎಲ್ಲಿದ್ದಾರೆ? ಅವನು ಅಲ್ಲೇ ಎಲ್ಲೋ ಫೋನಲ್ಲಿ ಮಾತಾಡ್ತಿದ್ದ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಮೊಬೈಲಿಗೆ ಸಿಮ್ ಕಾರ್ಡ್ ಕಚ್ಕೊಂಡಿರ್ತಾನೆ. ಅದಿರ್ಲಿ, ವಿಜಯಣ್ಣ ಇಲ್ಲಿ? ಅಯ್ಯೋ ಏನಮ್ಮ, ಈ ಮನೇಲಿ ಎಲ್ರಿಗೂ ಬಾಯಿಗಿಂತ ಕೈಯೇ ದೊಡ್ಡದಾಗಿದೆಯಲ್ಲಮ್ಮ. ಯಾಕೆ ಹೊಡೆದ್ರಿ ಕೇಳಬಹುದಾ? ಹೊಡಿಯೋದಲ್ಲ, ಸಾಯಿಸ್ಬಿಡ್ತೀನಿ. ಯಾಕೋ? ವಿಜಯ್ ಅಣ್ಣ ಏನದು? ಅವ್ರ ನಮ್ಮ ಅಣ್ಣ ಅಂತ ನಿಮಗೆ ಹೇಳದ್ನಾ? ಹಂಗಲ್ಲ, ನಿಮ್ಮ ಅಣ್ಣನ ಫ್ರೆಂಡ್ ಅಲ್ವಾ, ಅಣ್ಣಯ್ಯ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಿದೆ. ಹಾಗಂತ ರೂಲ್ಸ್ ಬರ್ದಿದ್ಯಾ? ಇಲ್ಲಮ್ಮ, ರೂಲ್ಸ್ ಇಲ್ಲ, ನಂದೇ ತಪ್ಪು. ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ಕಾಣ್ತಾ ಇದೆ. ಈ ರೇಂಜ್ಗೆ ಹೀರೋ ಲುಕ್ ಇಟ್ಕೊಂಡಿದ್ರೆ ಈ ಪ್ರಪಂಚದಲ್ಲಿ ಯಾವ ಹುಡುಗಿಗೂ ಅಣ್ಣ ಆಗಕ್ಕಾಗಲ್ಲ. ಸರ್, ಹಲೋ ಸರ್. ಸರ್ ನಮಸ್ಕಾರ ಸರ್. ಹಲೋ ಸರ್, ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳ. ಏನು? ಸರ್, ಈ ಮನೇಲಿ ಬರೀ ಗಂಡಸರು ಹೊಡಿಯಲ್ಲ ಸರ್, ಹೆಂಗಸರು ಕೂಡ ಗಂಡಸರಿಗೆ ಧರ್ಮದೇಟು ಹೊಡಿತಾರೆ ಸರ್. ಯಾರ್ರೀ ಹೊಡೆದ್ರೀಗ? ಸರ್, ಈ ವಿಲನ್ಗೆ ಯಾವ ಸೋಪ್ ಹಾಕಿ ಹೋಗುದು ಕ್ಲೀನ್ ಮಾಡಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದ್ರೋ ಗೊತ್ತಿಲ್ಲ, ನಿಮ್ಗೆ ಕೈ ಮುಗಿತೀನಿ ಸರ್. ಇವನ್ ತರನೇ ಈ ಮನೆಯವ್ರನ್ನೆಲ್ಲ ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಬಿಡಿ ಸರ್. ಅದೇಂಗ್ ಸರ್ ಸಾಧ್ಯ? ಯಾಕೆ ಸರ್? ಇವನಿಗೆಲ್ಲ ನಿಮ್ ನಾದಿನ ಹಾಕ್ದೆ ನಾನು. ಈ ಮನೆಯವರಿಗೆಲ್ಲ ಮನೆಗ್ ಅಲ್ಲ, ನಾನು ಹೇಳಕ್ ಬಂದೆ ಅಂದ್ರೆ ನನ್ನ ಅಲ್ಲ, ಅದೇನ್ ಸರ್ ಹಾಕದೆ ಅಂದ್ರೆ ಅದೇ ನಾಯಿ ಬಿಸ್ಕೆಟ ಇಲ್ಲ ನಾಯಿ ಮೂಳೆನಾ? ಹಾಗಲ್ಲ, ಏನಂದ್ರೆ ಇವನು ಮತ್ತೆ ನಿಮ್ ನಾದಿನಿಯವರು ಇಬ್ರು ಬಹಳ ಡೀಪ್ ಲವ್ ಏನು ಕುಲುಕ್ತಾವ್ ನೋಡಿ ಸರ್. ಕುಲುಕ್ ನನ್ ಮಗ, ಇವನ್ ಯೋಗಿತಿಗೆ ಲವ್ ಬೇರೆ ಕೇಳು. ಸರ್, ನನ್ನ ನಾದಿನ ಇವ್ನ್ ಲವ್ ಮಾಡ್ತಾವನೆ ಅಂತ ಗೊತ್ತಾದ್ರೆ ಈ ಮನೆಯವ್ರು ನನ್ನ ಕೈಮಾ ಮಾಡ್ತಾರಲ್ಲ ಸರ್. ಅದೇಂಗ್ ಸರ್ ಸಾಧ್ಯ? ನಾ ಇರೋದೇನಕ್ಕೆ ಇದನ್ನಲ್ಲ ನಾನು. ಸರ್, ಈ ಆಂಜನೇಯನ್ ಜೊತೆ ಈ ರಾಮ ಇರೋದ್ರಿಂದಾನೆ ನನಗೆ ಸ್ವಲ್ಪ ಧೈರ್ಯ ಸರ್. ಮತ್ತೆ? ಸರ್, ಈ ದೆವ್ವ ಪೀಡೆ ಪಿಚಾಚಿಗಳು ಎಷ್ಟೋ ಬೆಟ್ರು ಸರ್, ಬರೀ ಭಯ ತೋರಿಸ್ತವೆ. ಈ ಮನೆಯವ್ರ ಮುಖ ಏನಾದ್ರೂ ರಾತ್ರಿ ಕನ್ಸಲ್ಲಿ ಬಂದ್ಬಿಟ್ರೆ ಹಾಸಿಗೆ ಎಲ್ಲ ಒದ್ದಾಗ್ಬಿಡುತ್ತೆ ಸರ್. ಟೆನ್ಷನ್ ಮಾಡ್ಕೊಬೇಡಿ, ನಾ ಇದ್ದೀನಿ. ಟೆನ್ಷನ್ ಆಗುತ್ತೆ ಸರ್. ಐ ಆಮ್ ಹೋಗ್ತೀನಿ ಸರ್, ಮನೆಗೆ ಹೋಗ್ಬೇಕು ಸರ್. ಬರ್ತೀನಿ ಸರ್, ಬಾಯ್ ಸರ್. ನನ್ನ ಹಣೆ ಬರಕ್ಕೆ ಹೊಣೆ ಯಾರು? ಏ ಮುಷ್ಯ ಪ್ರತಾಪು, ಎಲ್ಲಿಗೆ ಹೊರಟೆ? ಸರ್, ಆಪು ಅಲ್ಲ ಸರ್, ಪ್ರತಾಪ್. ಬ್ಯಾಂಕ್ ಹೋಗ್ತಾ ಇದ್ದೀನಿ. ಇವತ್ತು ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ಓ, ಡೈಲಿ ತಿಥಿ ನೋಡಿ ಮನೇಲಿ ಶುಭ ಕಾರ್ಯ ಬರಕ್ಕೆ. ಏಯ್. ಒಳ್ಳೇದ್ ಸರ್, ಒಳ್ಳೇದ್ ಸರ್. ಇವರು ರವಿಕಾಂತ್ ನಾಯ್ಕ ಅಂತ ಆಹಾ. ನಮ್ಮ ಮಾನಸ ನೋಡಕ್ ಬಂದಿದ್ದಾರೆ. ಹಾ, ನಮಸ್ಕಾರ ಸರ್. ಅಲ್ಲ ಸರ್, ಶುಭ ಕಾರ್ಯ ಮದುವೆ ಅಂತ ಬಂದಿದ್ದೀರಾ, ಬರೀ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ಅಪ್ಪ ಅಮ್ಮ ಯಾರು ಬಂದಿಲ್ವಾ? ಎಲ್ಲಾರು ಒಟ್ಟಿಗೆ ಬಂದ್ರೆ ಪ್ರಾಬ್ಲಮ್, ದುಶ್ಮನ್ಗಳು ಜಾಸ್ತಿ. ಏನ್ ಹುಡುಗಿನು ರೆಡಿ ಆಗ್ತೇಳೋ ಹೆಂಗೆ? ಸಾಕ್ ಬರಕ್ ಕೇಳಿ, ಒಂದೇ ಜಾಗದಲ್ಲಿ ನಾವು ಹೆಚ್ಚೊತ್ತು ಕೂರಂಗಿಲ್ಲ. ಹಲೋ, ಯಾವೂರು? ದ್ಯಾಮವನ್ ಕೋಟೆ. ಇಲ್ಲ ದೇವ ಇದ್ದಂಗೆ ಅವ್ರೆ. ಎಷ್ಟು ಕಾರಲ್ಲಿ ಬಂದಿದ್ದೀರಾ? 6 ಕಾರಲ್ಲಿ ಬಂದಿದ್ದೀವಿ. 2 ಇಲ್ಲಿದೆ, 4 ಆಚೆ ಇದೆ. ಎಷ್ಟು ಜನ? 30. ಅಪ್ಪ ನಾವು ಎಷ್ಟು ಖರ್ಚಾಗ್ಬೋದು? 30,000. ಊಟ ತಿಂಡಿ ತೀರ್ಥ ಈ ಖರ್ಚೆಲ್ಲ ಎಷ್ಟು? 20. ಓಹೋ, ಯಾಕೆ? 50,000. ಸುಮ್ನೆ ಜನರೆಲ್ಲ ಕೇಳಿದೆ ಅಷ್ಟೇ. ಏನ್ ಓದಿದ್ಯಾ? SSLC ಮಾಡಿದ್ಯಾ? ಫಾರಿನ್ ಅಲ್ಲಿ MS ಮಾಡಿದೀನಿ. MS? SSLC ಕೂಡ ಮಾಡಿಲ್ವಾ? ಹಲೋ, 50,000 ಬ್ಯಾಂಕಲ್ಲಿ ಇಟ್ಟಿದ್ರೆ ಬಡ್ಡಿ ಆದ್ರೂ ಬಂದಿರೋದು. ಈ ಮನೆಯವರು ಚಡ್ಡಿನೂ ಬಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅವಳು ನಿನಗೆ ಮುಂಚೆನೆ ಗೊತ್ತಾ? ಯಾರಿಗೆ ಹೇಳ್ಕೋಬೇಡ. ಏನು? ಅವಳು ನಾನು ಅಬ್ರಾಡಿಂದಾನೆ ಫ್ರೆಂಡ್ಸ್. ಅಂದ್ರೆ ಅವಳನ್ನ ಹುಡುಕೊಂಡೇ ನೀನ್ ಇಲ್ಲಿಗೆ ಬಂದಿರೋದು? ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಅವ್ರ ಅಣ್ಣನ ಫ್ರೆಂಡ್ ಮಾಡ್ಕೊಂಡು ಅಲ್ಲಿಂದ ನಮ್ಮನೆಗೆ ಬಂದು ನಮ್ಮನೆಯಿಂದ ಇಲ್ಲಿ ತನಕ ಅವಳನ್ನ ಹುಡುಕೊಂಡ್ ಬಂದಿದ್ದೀರಿ. ಚೆನ್ನಾಗಿ ಆಡಿಸ್ತಾ ಇದೀಯಾ? ಕರೆಕ್ಟ್ ಅಲ್ವಾ? ಚೆನ್ನಾಗಿ ಆಡಿಸ್ತಾ ಇದೀಯಾ? ಐ ನೋ. ಎಲ್ರನ್ನ ಚೆನ್ನಾಗಿ ಆಡಿಸ್ತಾ ಇದೀಯಾ? ನಾನು ಅದೇ ತರ ಒಂದು ಚೆನ್ನಾಗಿ ಆಡಿಸ್ತೀಯಾ ನನಗೆ ಗೊತ್ತು. ಆಡ್ಸಾಯ್ತು. ಇನ್ನು ನಿಮ್ಮ ಐಡಿಯಾಗಳು ಏನೇನಿವೆ ಒಂಚೂರು ಹೇಳ್ಬಿಡ್ತೀರಾ? ನಾನು ಯಾರಿಗೂ ಹೇಳಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ಖೂಬ್ ಜಮೈಕ ಆಡಿಸ್ತಾವ್ರು, ಎಲ್ರು ಚೆನ್ನಾಗಿ ಆಡಿಸ್ತವನೆ. ನಿಮಗೆ ಅರ್ಥ ಆಗ್ತಾ ಇಲ್ಲ, ಹುಚ್ಚು ನನ್ ಮಕ್ಕಳ್ರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಏ ಮುಷ್ಯ ಪ್ರತಾಪು. ಸರ್, ಆಪು ಅಲ್ಲ ಸರ್, ಪ್ರತಾಪ್. ಸರ್, ಈ ಮುಷ್ಯ ಅಂತ ಕರಿತಿರಲ್ಲ, ಹಂಗಂದ್ರೆ ಏನ್ ಸರ್? ಅದು ಬಿಟ್ಟಾಕು ಹಾ. ಕತ್ಲಾಗೋ ತನಕ ಏನ್ ಮಾಡ್ತಿದ್ದೆ? ಬ್ಯಾಂಕಲ್ಲಿ ತುಂಬಾ ಕೆಲಸ ಇತ್ತು ಸರ್.
ತಾವು ನನ್ನ ಇಷ್ಟೊಂದು ವಿಚಾರಿಸ್ಕೊಂತ ಇದ್ದೀರಾ. ತಮ್ಮ ಅಭಿಮಾನಕ್ಕೆ ನಾನು ಋಣಿ ಸರ್. ಅಭಿಮಾನ ಬಿಡೋ, ಹೈ. ನೀನ್ ನಮ್ಮನೇನು ಅಂತ ಪಕ್ಕದವ್ರು ಗೊತ್ತಾದ್ರೆ ಕೊಚ್ಚಾಕ್ಬಿಡ್ತಾರೆ. ಹಾಯ್ ಓ ನಮಸ್ತೆ. ಹಾಯ್ ಹಾಯ್ ಹಾಯ್. ಹಾಯ್. ಏನ್ ಸರ್ ಚೆನ್ನಾಗಿದ್ದೀರಾ? ಆ, ವೀರ ಪ್ರತಾಪ ಸಿಂಹ ಅವ್ರಿಗೆ ನಮ್ಮ ಮನೆ ತುಂಬಾ ಇಷ್ಟ ಆಗಿ ಇಲ್ಲೇ ಒಂದ್ ವರ್ಷ ಇದ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಓ ಹೌದು ಸರ್, ಹೇಳಿದೆ ಹೇಳಿದೆ. ನಮ್ಮ ಅಪ್ಪಂಗೂ ಅಷ್ಟೇ, ಇವ್ರು ತುಂಬಾ ಇಷ್ಟ ಆಗಿ ಇವ್ರನ್ನ ಪ್ರೀತಿಯಿಂದ ಮುಷ್ಯ ಅಂತ ಕರೀತಾರೆ. ಸರ್ ಈ ಮುಷ್ಯ ಅಂದ್ರೆ ಏನ್ ಸರ್? ಕೋತಿ ಅಂತ. ನಿಮ್ಮಪ್ಪ ನನ್ನ ಕೋತಿ ಅಂತ ಕರಿತಾ ಇದ್ರ? ನಾನು ಮುಷ್ಯ ಅಂದ್ರೆ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದೆ. ಕರೆಕ್ಟ್ ಆಗಿ ಕರೆದ್ರು ಬಿಡಿ. ಒಂದ್ ಸೆಕೆಂಡ್. ಕರೆಕ್ಟ್. ವಿಜಯ್ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು, ಲವ್ ಮ್ಯಾಟರ್. ಇನ್ನೇನಿದೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕಷ್ಟೇ. ಸರ್ ಸಿಟಿಲಿದ್ದಾಗ ಹೆಂಗಾಗಿದ್ದೆ ಸರ್. ಓಹೋ. ಇಲ್ಲಿ ಬಂದ್ಮೇಲೆ ವಯಸ್ಸು ಕಾಣ್ತಾ ಇದೆ ಸರ್. ಏಜ್ಡ್ ಸರ್. ಸರ್ 1 ಲಕ್ಷ ಕೊಟ್ಟು ನರಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋ ಮೊದಲನೇ ಬೇವಕೂಫ್ ನನ್ ಮಗ ಅಂದ್ರೆ ನಾನೇ ಸರ್. ಯಾಕ್ರಿ ಏನಾಯ್ತೀಗ? ಸರ್ ನಿಮ್ಮ ಇಮೇಜಿನೇಷನ್ ಅಲ್ಲಿ ವಿಲೇಜ್ ಅಂದ್ರೆ ಹೆಂಗಿರುತ್ತೆ ಸರ್? ಅದೇ, ಅದನ್ನ- ಬೆಳಿಗ್ಗೆ ಕೋಳಿಗೆ ಹೋಗೋದು, Correct. ಹೊಲ ಗದ್ದೆ ಉಳೋದು, ಮಧ್ಯಾಹ್ನ ಮುದ್ದೆ ಬಾಡೂಟ ಸಾರು. ಈ ಇಮೇಜಿನೇಷನ್ ಇಟ್ಕೊಂಡು 1 ವರ್ಷ ಇಲ್ಲೇ ಮೊಳೆ ಹೊಡ್ಕೊಂಡಿರ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿ ಬಂದ್ಬಿಟ್ಟೆ ಸರ್. ಏನಾಯ್ತೀಗ? ಸರ್ ಈ ಕಿತ್ತೋಗಿರೋ ಊರಲ್ಲಿ ಬಾಡೂಟ ಬಿಟ್ಟಾಕಿ ಸರ್. ಬರೀ ಲಾಂಗು ಬ್ಲೇಡು ಸರ್. ಸರ್ ಈ ಮರ ಗಿಡ ಕಟ್ ಮಾಡ್ತಾರಲ್ಲ, ಅದ್ರ ಕೈ ಕಾಲ್ಗಳನ್ನ ಕಟ್ ಮಾಡಿ ಬಿಸಾಕಿರ್ತಾರೆ ಸರ್. ಅಯ್ಯೋ ಮಾತಾಡಕ್ ಹೋದ್ರೆ ಮದರ್ ಸಿಸ್ಟರ್ನೆಲ್ಲ ಆವಾಗ ಮನೆಯಿಂದ ಆಚೆ ಕರೆದು ಬಿಡ್ತಾರೆ. ಅದೇ ಅವ್ ಅಕ್ಕ. ನೀವು ಸುಮ್ಮನೆ ಸರ್ ನಗ್ಸ್ಬೇಡಿ ಸರ್. ನಾನು ಬಹಳ ಸೀರಿಯಸ್ ಆಗಿದ್ದೀನಿ ಸರ್. ವೆಕ್ಸ್ ಆಗ್ಬಿಟ್ಟಿದ್ದೀನಿ ಸರ್. ಹೋಮ್ ಸಿಕ್ಕು ಅಲ್ಲ ರೀ, ಇಷ್ಟೆಲ್ಲ ಅಂದ್ರೆ ಹೇಳ್ಬಿಟ್ಟು ಹೋಗತ್ತಾನೆ. ಸರ್. ನಾವು ಬ್ಯಾಂಕ್ನವರು ಸಾಲ ತಗೊಂಡು ಎಸ್ಕೇಪ್ ಆಗೋ ನನ್ನ ಮಕ್ಕಳನ್ನ ಹೆಂಗ್ ಅಮಕ್ಕೊಂತೀವೋ ಅದೇ ತರ ನಮಗೆ ಎಸ್ಕೇಪಿಸಮ್ ಅಂತ ಬಂದಾಗ ನಾನು ಐಡಿಯಾ ಮಾಡದೆ ಇರ್ತೀನ ಸರ್. ಮಾಡಿದ್ದೆ ಸರ್. ಏನ್ ಮಾಡಿದ್ರಿ? ಕ್ವಾರ್ಟರ್ಸ್ ಅಲ್ಲಿ ಹೋಗಿ ಸೆಟ್ಲ್ ಆಗಿದೆ ಸರ್. ಸರ್ ಅಲ್ಲೂ ಬಂದು ನನ್ನ ವಾರ್ದು ಕೈ ಕಾಲು ಕಟ್ಟಾಗಿ ಕೋಲ್ನ ಸೈಕಲ್ ಮೇಲೆ ಹಾಕೊಂಡ್ ಬರ್ತಾರಲ್ಲ ಹಂಗ ಮೂಟೆ ಕಟ್ಕೊಂಡ್ ಬಂದು ಹಾಕ್ಬಿಟ್ರು ಸರ್. ಸರ್ ಕೇಳಿದ್ರೆ ಪ್ರೀತಿ ಅಂತಾರೆ ಸರ್. ಅಯ್ಯೋ ಈ ನನ್ನ ಮಕ್ಕಳು ಕಿತ್ತೋಗಿರೋ ನನ್ನ ಮಕ್ಕಳನ್ನ ಬೆಂಕಿ ಹಾಕಿ ಸುಡ. ಸರ್ ನಾನೀಗ ಮಾತಾಡಿದ್ನ ಯಾರು ಕೇಳಿಸ್ಕೊಂಡಿಲ್ಲಲ್ಲ? ಗೊತ್ತಿಲ್ಲ. ಮುಚ್ಕೊಳ್ಳಿ ಸರ್ ನೀವು ಬಾಯ್ನ. ಯಾವಾಗ್ಲೂ ಫಿಟ್ಟಿಂಗ್ ಇಡೋದ್ರಲ್ಲಿ ಇರ್ತೀರಲ್ಲ ಸರ್. ಹೋಗಿ ಸರ್ ನೀವು.